ಸ್ನೇಹಿತರೆ, ಪ್ರಜ್ಜು ಕನ್ನಡಗ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಮ್ಮ ಪ್ರೀತಿಯ ಪ್ರಜ್ವಲ್. ಸ್ನೇಹಿತರೆ, ತಮಗೆ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಕೆಲವಿಷ್ಟು ದಿನಗಳಿಂದ ಟೆಲಿಗ್ರಾಮ್ ಬ್ಯಾನ್ ಆಗುತ್ತಾ ಆಗಲ್ವಾ ಅನ್ನೋದೊಂದು ಚರ್ಚೆ ನಡೀತದೆ. ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ಯಾರು ತಾನೇ ಗೊತ್ತಿಲ್ಲ ಹೇಳಿ, ಟೆಲಿಗ್ರಾಮ್ ಸುಮಾರು 95 ಕೋಟಿ ಜನ ಯೂಸ್ ಮಾಡ್ತಿದ್ದಾರೆ. 500 ಕೋಟಿ ಜನ ವಾಟ್ಸಪ್ ಯೂಸ್ ಮಾಡ್ತಿದ್ದಾರೆ. ಆದರೆ 95 ಕೋಟಿ ಜನ ಟೆಲಿಗ್ರಾಮ್ ಯೂಸ್ ಮಾಡ್ತಿದ್ದಾರೆ. ಸ್ನೇಹಿತರೆ, ರಷ್ಯಾ ಬಿಟ್ಟರೆ ನಮ್ಮ ದೇಶನೇ ಸೆಕೆಂಡ್ ಪ್ಲೇಸಲ್ಲಿರೋದು ಟೆಲಿಗ್ರಾಮ್ ಯೂಸ್ ಮಾಡೋದ್ರಲ್ಲಿ. ಸ್ನೇಹಿತರೆ, ಟೆಲಿಗ್ರಾಮ್ ಯಾಕೆ ಬ್ಯಾನ್ ಆಗುತ್ತೆ, ಟೆಲಿಗ್ರಾಮ್ ಯಾಕೆ ಬ್ಯಾನ್ ಆಗಬೇಕು ಅನ್ನೊಂದು ಚರ್ಚೆ ನಡೀತದೆ. ಸೊ ತಮ್ಮೆಲ್ಲ ಕೂಡ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಟೆಲಿಗ್ರಾಮ್ ಅನ್ನೋದು 2013 ಓಪನ್ ಆಗುತ್ತೆ. ಪಾವೆಲ್ ಡುರೋ ಅನ್ನೋ ಬಿಸ್ನೆಸ್ಮನ್ ರಷ್ಯಾದಲ್ಲಿ ವಾಟ್ಸಪ್ ಅನ್ನ ಕಾಂಪಿಟೇಷನ್ ಮಾಡೋದಕ್ಕೆ ಮೆಸೆಂಜರ್ ಆ್ಯಪ್ ಆಗಿ ಬಿಲ್ಡ್ ಮಾಡ್ತಾನೆ. ಅವಾಗ ಏನಾಗುತ್ತೆ, ವಾಟ್ಸಪ್ ರಷ್ಯಾದಲ್ಲಿ ಇರೋದಿಲ್ಲ. ಸೊ ರಷ್ಯಾನ ಆಕ್ಯುಪೈ ಟೆಲಿಗ್ರಾಮ್ ಈಸಿಯಾಗಿ ಮಾಡ್ಕೊಳ್ಳುತ್ತೆ, ಮೋನೋಪಾಲಿ ಮಾರ್ಕೆಟ್ ಸೃಷ್ಟಿ ಮಾಡುತ್ತೆ. ಇಂಡಿಯಾಗೆ ಟೆಲಿಗ್ರಾಮ್ 2016 ಬರುತ್ತೆ, 17 ಬರುತ್ತೆ. ತುಂಬಾ ಫೇಮಸ್ ಆಗಿಬಿಡುತ್ತೆ. ಯಾಕಂದರೆ ಅದರಲ್ಲಿ ವಾಟ್ಸಪ್ಗಿಂತ ಜಾಸ್ತಿ ಫೀಚರ್ ಇರುತ್ತೆ. ಸ್ನೇಹಿತರೆ, ವಾಟ್ಸಪ್ಪಲ್ಲಿ ನಾವೇನು ಮೆಸೇಜ್ ಏನೋ ಮಾಡಿದ್ರೆ ನಂಬರ್ ತೋರಿಸುತ್ತೆ, ಆದರೆ ಟೆಲಿಗ್ರಾಮಲ್ಲಿ ಅನ್ನೋನ್ ಪರ್ಸನ್ ಅಂತ ತೋರಿಸುತ್ತೆ. ಸ್ನೇಹಿತರೆ, ನಾವೇನೋ ಮೆಸೇಜ್ ಮಾಡಿದ್ರೆ ನಮ್ಮ ನೇಮ್ ತೋರಿಸುತ್ತೆ, ಬಟ್ ಅನ್ನೋನ್ ಪರ್ಸನ್ ತೋರಿಸುತ್ತೆ. ಆದರೆ ವಾಟ್ಸಪ್ಪಲ್ಲಿ ಹಂಗಲ್ಲ. ನಮ್ಮ ಹೆಸರು, ನಮ್ಮ ಡೀಟೇಲ್ಸ್ ಫುಲ್ ತೋರಿಸುತ್ತೆ. ನಮ್ಮ ಏನು ನಂಬರ್ ಮತ್ತು ನಮ್ಮ ಏನಾದರೂ ಎವ್ರಿ ಒನ್ ಕೊಟ್ಟಿದ್ರೆ ನಮ್ಮ ಪ್ರೊಫೈಲ್ ಅದೆಲ್ಲರೂ ಕೂಡ ತೋರಿಸುತ್ತೆ. ಸ್ನೇಹಿತರೆ, ಈ ಟೆಲಿಗ್ರಾಮಲ್ಲಿ ಹಂಗಲ್ಲ, ಅನ್ನೋನ್ ಅಂತ ತೋರಿಸುತ್ತೆ. ಮತ್ತೆ ಸ್ಕ್ಯಾಮರ್ಸ್ಗೆ ಅದು ತುಂಬ ಉಪಯೋಗ ಆಗುತ್ತೆ. ಏನಾಗುತ್ತೆ ಅಂದರೆ, ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಟೆಲಿಗ್ರಾಮಲ್ಲಿ ಒಳ್ಳೆ ಪರ್ಪಸ್ ಕೂಡ ಯೂಸ್ ಮಾಡ್ಕೊಳ್ತಾರೆ, ಕೆಟ್ಟ ಪರ್ಪಸ್ ಕೂಡ ಯೂಸ್ ಮಾಡ್ಕೊಳ್ತಾರೆ. ಸೊ ಒಳ್ಳೆ ಪರ್ಪಸ್ಗೆ ಅಂತ ಯೂಸ್ ಮಾಡ್ಕೊಳ್ತಾರೆ ಅಂದರೆ, ತುಂಬ ಜನ ಸ್ಟೂಡೆಂಟ್ಸ್ ಏನು ಎಜುಕೇಷನ್ ಮೆಟೀರಿಯಲ್ಸ್ ಬೇಕು ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಅಂದರೆ ಕೆಲವೊಂದು ಚಾನಲ್ಗಳಿರ್ತವೆ, ಅದಕ್ಕೆ ಜಾಯ್ನ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಈ ಸ್ಕ್ಯಾಮರ್ಸ್ ಏನು ಮಾಡ್ತಾರೆ, ಪೋರ್ನೋಗ್ರಫಿ ಆಗಿರ್ಬೋದು, ಡ್ರಗ್ಸ್ ಡೀಲಿಂಗ್ ಆಗಿರ್ಬೋದು, ನಮ್ಮ ದೇಶದ ಚಟುವಟಿಕೆ ಅಂದರೆ ಏನು ಉಗ್ರಗಳು ಇರ್ತಾರಲ್ಲ, ಫುಲ್ ಇಂಥದ್ರಲ್ಲೇ ಕಾಂಟ್ಯಾಕ್ಟ್ ಮಾಡೋದು. ಯಾಕಂದರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಬರುತ್ತೆ. ಸೊ ಹಂಗಂದ್ರೆ ಈ ಒಂದು ಕಸ್ಟಮರ್ಸ್ ಏನು ಮಾಹಿತಿ ಇರುತ್ತಲ್ಲ, ಅದನ್ನ ಟೆಲಿಗ್ರಾಮ್ ಗೌರ್ಮೆಂಟ್ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅದನ್ನು ಬ್ಯಾನ್ ಮಾಡಬೇಕು 2023 ಬಂದಿತ್ತು, ಆದರೆ ಬ್ಯಾನ್ ಆಗಿರಲಿಲ್ಲ. ಇವಾಗ ಬ್ಯಾನ್ ಆಗಬೇಕು ಅಂತ ತುಂಬ ಜನ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಫಿಲಮ್ ಕೊಡೋದ್ರಲ್ಲಿ ಪೈರಸಿ ಫಿಲಮ್ ಕೂಡ ಸಿಗ್ತವೆ, ಹಾಗೂ ಡ್ರಗ್ಸು ಕೂಡ ಸಿಗ್ತವೆ, ಮತ್ತು 18ಗಿಂತ ಮುಂಚೆ ಅಥವಾ 18+ ಪೋರ್ನೋಗ್ರಫಿ ವಿಡಿಯೋಗಳು ಕೂಡ ಸಿಗ್ತವೆ. ಸ್ನೇಹಿತರೆ, ನಾನು ಒಂದು ನಿಮ್ಮ ವಿಡಿಯೋ ಸೈಡಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿ. ಸೊ ಇದು ಟೆಲಿಗ್ರಾಮ್ ಭೀಮಾ ಅಥವಾ ಫಿಲಮ್ ಅಂತ ಮೊನ್ನೆ ರೀಸೆಂಟಾಗಿ ಕನ್ನಡದಲ್ಲಿ. ಸೊ ಅದು ಯಾರು ಗೋಳಿ ಮಕ್ಕಳು ಪೈರಸಿ ಮಾಡಿ ಅದನ್ನು ಹಾಕಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ. ಈ ಥರ ಎಷ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ನಾವು ಫಿಲಮ್ ತೆಗೆದಿದ್ರೆ ಅದನ್ನು ಇವರು ಟೆಲಿಗ್ರಾಮಲ್ಲಿ ಹಾಕಿ ಲಾಸ್ ಮಾಡಿಸ್ತಾರೆ. ಸೊ ಮತ್ತು ಇನ್ನೊಂದು ಕೂಡ ಇದೆ, ಏನಂದರೆ ಟೆಲಿಗ್ರಾಮಲ್ಲಿ ಇನ್ನೊಂದು ಕೂಡ ಇದೆ, ಸ್ಟಾಕ್ ಮಾರ್ಕೆಟ್ನ ಕಂಟ್ರೋಲ್ ಮಾಡಕ್ಕೆ ಬರ್ತಾರೆ. ಅಂದರೆ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ತಾರೆ, ಕೋಟ್ಯಾಂತರ ಜನ ಜಾಯ್ನ್ ಆಗ್ತಾರೆ, ಒಟ್ಟಿಗೆ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಯಾರು ಇನ್ವೆಸ್ಟ್ ಮಾಡ್ತಾರಲ್ಲ ಅವ್ರದ್ದೆಲ್ಲ ಜಾಸ್ತಿ ಆಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಅದು ಸ್ಟಾಕ್ ಏರ್ಬಿಡುತ್ತೆ. ಅವಾಗ ಏನಾಗುತ್ತೆ, ಆ ಸ್ಟಾಕ್ದ ಪ್ರೈಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಈ ಥರದ್ದೆಲ್ಲ ಮಾಡ್ತಾ ಹೋಗ್ತಾರೆ. ಸ್ನೇಹಿತರೆ, ಏನು ಪಾವೆಲ್ ಇದ್ದಾರಲ್ಲ, ಅವರು ಫ್ರಾನ್ಸಲ್ಲಿ ಮೊನ್ನೆ ಅರೆಸ್ಟ್ ಆದರು. ಯಾಕಂದರೆ ಇದೇ ಪರ್ಪಸ್ಗೆ. ಸೊ ಚೈಲ್ಡ್ದು ನೀವು ವಿಡಿಯೋ ಹಾಕ್ತೀರಾ, ಪೋರ್ನೋಗ್ರಫಿಯಲ್ಲಿ ಹಾಕ್ತೀರಾ, ಸೊ ಅದರಿಂದ ನೀವು ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದರು. ಸೊ ರೀಸೆಂಟಾಗೆ ಇವತ್ತು ಅವ್ರನ್ನ ರಿಲೀಸ್ ಮಾಡಿದ್ದಾರೆ. 45 ಕೋಟಿ ಕೊಟ್ಟು ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಅದರ ಒಂದು ಕಂಡೀಷನ್ ಇಟ್ಟಿದ್ದಾರೆ, ನೀವು ಎಲ್ಲೂ ಕೂಡ ಫ್ರಾನ್ಸ್ ಬಿಟ್ಟು ಆಚೆ ಹೋಗಿಲ್ಲ ಅಂತ.
ಸೊ ಫ್ರಾನ್ಸಲ್ಲಿ ಕೂಡ ಬ್ಯಾನ್ ಆಗಿದೆ. ಸೊ ಇಂಡಿಯಾದಲ್ಲಿ ಬ್ಯಾನ್ ಆಗಬೇಕಾ ಬೇಡವಾ, ಸೊ ನಿಮ್ಮ ಅನಿಸಿಕೆ ಏನು ಅಂತ ಈ ವಿಡಿಯೋದ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ವಿಡಿಯೋ ಈ ಥರ ವಾಚ್ ಮಾಡ್ತೇವೆ. ಧನ್ಯವಾದಗಳು.